ಬರೀ ವಿಜಯಗೌಡ ವಕೀಲರು ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯಗೌಡ ಅವರೇ, ನಾನು ಧ್ವನಿ ಕೇಳ್ತಾ ಇದೆಯಾ? ಓಕೆ, ತಾವು ಜಾಲಿವುಡ್ ಪರ ಲಾಯರ್. ತಾವು ಈಗ ಈಗ ಯಾವ್ಯಾವ ಅಂಶಗಳನ್ನು ಕೋರ್ಟ್ ಮುಂದೆ ಇಡ್ತಾ ಇದ್ರಿ ಸರ್? ಸರ್, ಈಗ 6ನೇ ತಾರೀಕು ಏನ್ ಆದೇಶ ಮಾಡಿದ್ರು ಪೊಲ್ಯೂಷನ್ ಬೋರ್ಡ್, ಅದನ್ನ ನಾವು ಚಾಲೆಂಜ್ ಮಾಡಿದ್ದೆ ಇವತ್ತು ರಿಟ್ ಪಿಟಿಷನ್ ಚೀಫ್ ಜಸ್ಟಿಸ್ ಮುಂದೆ. ಈಗ ನಮ್ಮ ಇನ್ಸ್ಟ್ರಕ್ಷನ್ ಪ್ರಕಾರ ಈಗ ಮೌಖಿಕವಾಗಿ ಡೆಪ್ಯೂಟಿ ಕಮಿಷನರ್ ಅವರು ರಿಲೀಸ್ ಕೊಡ್ತೀನಿ ಅಂತ ಹೇಳಿದಾರಂತೆ. ಸೊ ಅಲ್ಲಿ ಏನಾದ್ರೂ ಲೆಟರ್ ಆಗಿ ನಮ್ಗೆ ಬಂತು ಅಂದ್ರೆ ಮಾಹಿತಿ, ನಾವಿಲ್ಲಿ ವಿಡ್ರಾ ಮಾಡ್ತೀವಿ ಪಿಟಿಷನ್. ವಿಡ್ರಾ ಮಾಡಿ ಅದೇನಿದೆಯೋ ಅವರು ಕಾನೂನು ಪ್ರಕಾರ ಮುಂದಕ್ಕೆ ಹೋಗಿ ಅದೇನ್ ಸರಿಪಡಿಸ್ಕೊಬೇಕೋ ಮಾಡ್ಕೊಂಡ್ಲಿ, ಅದೇನ್ ವೈಲೇಷನ್ ಆಗಿದೆಯೋ ಅದೇನ್ ಕಟ್ಟಬೇಕು ಅದನ್ನೆಲ್ಲ ಕಟ್ಟಿ ತೀರ್ಮಾನ ಮಾಡ್ಕೊಳ್ಳಿ ಅಂತ ನಾವ್ ಹೇಳ್ತೀವಿ. ಓಕೆ, ಈಗ ವಿಜಯಗೌಡ್ರೆ, ಈಗ DCM ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತಾಡಿದಾರಂತೆ, ಜಿಲ್ಲಾಧಿಕಾರಿಗಳ ಜೊತೆಗೆ. ಒಂದು ಸ್ವಲ್ಪ ಟೈಮ್ ಕೊಡಿ, ಅದನ್ನ ಸರಿ ಮಾಡ್ಕೋತಾರೆ ಅಂತ ಅವ್ರು ಹೇಳಿದ್ದಾರೆ. ನಂಬರ್ 1. ಜೊತೆಗೆ ಏನಂದ್ರೆ ಈಗ ಚಲವಾದಿ ನಾರಾಯಣಸ್ವಾಮಿ ಅವರು ಮಾತಾಡ್ತಾ ಇದ್ರು, ವಿಧಾನ ಪರಿಷತ್ನ ವಿಪಕ್ಷ ನಾಯಕ, ಅವ್ರು ಮಾತಾಡ್ತಾ ಇದ್ರು. ಅಲ್ರಿ, ಅದಕ್ಕೂ ಇದಕ್ಕೂ ಅಲ್ಲ, ಒಂದ್ ನಿಮಿಷ ವಿಜಯಗೌಡ್ರೆ, ಒಂದ್ ನಿಮಿಷ. ಅವ್ರು ಹೇಳ್ತಾ ಇದ್ರು, ಏನಿದೆ ಫ್ಯಾಕ್ಟ್ರಿನ ಇದು ನೀವು ಈ ಪೊಲ್ಯೂಷನ್ ಬೋರ್ಡ್ನವ್ರು ಇದು ಮಾಡೋಕ್ಕೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಬಹುಶಃ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಸಾಲ್ವ್ ಆಗ್ಬೋದೇನೋ ಅಂತ ಅನಿಸ್ತಾ ಇದೆ. ಹೌದೌದು, ಇದು ಇಂಡಸ್ಟ್ರಿ ಡೆಫಿನೇಷನ್ಗೆ ಬರಲ್ಲ, ಇದು ಅಮ್ಯೂಸ್ಮೆಂಟ್ ಪಾರ್ಕ್. ಇದು ಇಂಡಸ್ಟ್ರಿ ಡೆಫಿನೇಷನ್ಗೆ ಬರಲ್ಲ. ಆತರ ಇವರು ದೊಡ್ಡ ದೊಡ್ಡ ಐಟಮ್ಸ್ ಇಟ್ಕೊಂಡು ಈ ತರ ದೊಡ್ಡದಾಗಿ ಏನು ಪೈಲ್ಯೂಟ್ ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ. ಇದಕ್ಕೆ ಏನ್ ಪೊಲ್ಯೂಷನ್ ಬೋರ್ಡ್ ಇಂದ ಏನ್ ಮಾಡ್ಕೊಬೇಕೋ ಅದನ್ನ ವೈಲೇಟ್ ಆಗಿದೆಯೋ ಅದೇನಿದೆಯೋ ತೀರ್ಮಾನ ಮಾಡ್ಕೊಂತಾರೆ. 10 days ರಿಲೀಸ್ ಕೊಟ್ಟಿದ್ದಾರಂತೆ. ಅಲ್ಲ, ನಮ್ ಗ್ರೀವೆನ್ಸ್ ಇನ್ನೇನು ಇರ್ಲಿಲ್ಲ. 6ನೇ ತಾರೀಕು ಆರ್ಡರ್ ಮಾಡ್ಬಿಟ್ಟು ನಮ್ಗೆ ಆಸ್ ಪರ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಟೈಮ್ ಕೊಟ್ಟಿಲ್ಲ, ಒಂದು ನಮ್ಗೆ ರೆಪ್ರೆಸೆಂಟೇಷನ್ ಟೈಮ್ ಕೊಟ್ಟಿಲ್ಲ. ಅಲ್ಲ, ಈಗ ಹಿಂದೆಲ್ಲ ನೋಟಿಸ್ ಕೊಟ್ಟಿದ್ರಂತೆ. ಅಟ್ಲೀಸ್ಟ್ ಇಂಥದ್ದು ಏನಾದ್ರು ಒಂದು ನೋಟಿಸ್ ಕೊಟ್ಟಿದ್ದು ಅಲ್ಲ, ನಾವು ವಿಲ್ಲಿಂಗ್ನೆಸ್ ತೋರ್ಸಕ್ಕೆ ನಾವು 64 ಲಕ್ಷ ನಾವು ಕಟ್ಟಿದೀವಿ. ಯಾವ್ದಕ್ಕೆ ಕಟ್ಟಿದೀವಿ? ಬೋರ್ಡ್ಗೆ ಕಟ್ಟಿದೀವಿ, ನಾವು ಸ್ಟೇಟ್ ಗೌರ್ಮೆಂಟ್ಗೆ ಕಟ್ಟಿದೀವಿ. ಅದನ್ನ ಯಾರು ಹೇಳ್ತಾ ಇಲ್ಲ. ನಾವು ವಿಲ್ಲಿಂಗ್ನೆಸ್ ತೋರ್ಸಿದೀವಿ, ಇದು ಬೇಕು ಅಂತ ಮಾಡ್ತಾ ಇರೋದು. ನಮ್ಗೆ ಏನು ಇಲ್ಲ. 6ನೇ ತಾರೀಕು ಆರ್ಡರ್ ಮಾಡ್ತಾರೆ, ಒಂದು ದಿನ ಟೈಮು ಕೊಡಲ್ಲ, ಏಕಾಏಕಿ ಬಂದು 7ನೇ ತಾರೀಕು ಕ್ಲೋಸ್ ಮಾಡ್ತಾರೆ. ಇದು ಬೇಕು ಅಂತಲೇ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತೀರ? ಹೌದು, ನಮ್ಗೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ವೈಲೇಟ್ ಆಗಿದೆ. ಸೊ ವಿ ಅಪ್ರೋಚ್ ದಿ ಆನರಬಲ್ ಹೈಕೋರ್ಟ್. ಓಕೆ. ಈಗ ಸರಿ, ಈಗ ಮತ್ತೇನಾದ್ರೂ ಪರ್ಮಿಷನ್ ಕೊಟ್ರೆ ಈಗ 10 ದಿವಸ ಏನೋ ಟೈಮ್ ಕೊಡಬೇಕು ಅಂತ ಏನೋ ಮಾತುಕತೆ ಆಗ್ತಾ ಇದೆ ಅಂತೆ. ಆ ರೀತಿ ಏನಾದ್ರೂ ಆದ್ರೆ ಈ ನಿಮ್ ಲೋಪಗಳೇನಿದೆಯಲ್ಲ 10 ದಿನದಲ್ಲಿ ಏನಾದ್ರೂ ಬಗೆಹರಿಸ್ಕೊಳಕ್ ಸಾಧ್ಯನಾ? ಸರ್, ಏನು ಲೋಪ ಇಲ್ವೇ ಇಲ್ಲ. ಮೊದಲಾಗಿ ಹೇಳ್ಬೇಕು ಅಂದ್ರೆ ಲೋಪ ಏನು ಇಲ್ವೇ ಇಲ್ಲ. ಅಲ್ಲಿ ಏನು ರಿಲೀಫ್ ಅದು ಸ್ವಲ್ಪ ಕಾಲಾವಕಾಶ ಅಂತ ಕೇಳಿದ್ವು ನಾವು, ಅದಕ್ಕೂ ಟೈಮ್ ಕೊಟ್ಟಿಲ್ಲ, ಏಕಾಏಕಿ ಬಂದು ಕ್ಲೋಸ್ ಮಾಡಿದ್ದಾರೆ. ಅದಕ್ಕೆ ವಿಲ್ಲಿಂಗ್ನೆಸ್ ತೋರ್ಸಕ್ಕೆ ನಾವು ಆಲ್ರೆಡಿ ಅಮೌಂಟ್ ಎಲ್ಲ ಕಟ್ಟಿದೀವಿ, ಅದಕ್ಕೆಲ್ಲ ಬಿಲ್ಸ್ ಇದೆ, ಮಾಹಿತಿ ಇದೆ, ಅದನ್ನೆಲ್ಲ ಮೊನ್ನೆ ಉಚ್ಚ ನ್ಯಾಯಾಲಯದೆಲ್ಲ ಹಾಕಿದೀವಿ. ಇವತ್ತು ಬೆಳಗ್ಗೆನೆ ಫೈಲ್ ಮಾಡಿದ್ದೀವಿ. ಸೊ ಅಲ್ಲಿ ಏನಾದ್ರೂ ಅಧಿಕೃತವಾಗಿ ನಮ್ಮ ಮಾಹಿತಿ ಬಂತು ಅಂದ್ರೆ ನಾವು ಇಲ್ಲಿ ವಿಡ್ರಾ ಮಾಡ್ತೀವಿ. ಅಲ್ಲ, ತೀರಾ ತಹಶೀಲ್ದಾರ್ ಬಂದಂತ ಸಂದರ್ಭದಲ್ಲೂ ಕೂಡ ಇಷ್ಟೊಂದು ಹೈಡ್ರಾಮಾ ಆಗುವಂತ ಅಗತ್ಯ ಇರಲಿಲ್ವೇನೋ? ಒಳಗಡೆ ಇದ್ದಂತ ಸ್ಪರ್ಧೆಗಳನ್ನು ಕಳಿಸ್ಬಿಟ್ಟಿದೀವಿ, ಅವಶ್ಯಕತೆ ಇರ್ಲಿಲ್ಲ ಅಲ್ವಾ? ಯಾಕಂದ್ರೆ ಇದು ಆಸ್ ಪರ್ ಏರ್ ಪೊಲ್ಯೂಷನ್ ಆಕ್ಟ್ ಮತ್ತೆ ವಾಟರ್ ಪೊಲ್ಯೂಷನ್ ಆಕ್ಟ್ ಅಲ್ಲಿ ಇಂಡಸ್ಟ್ರಿ ಅನ್ನೋ ಡೆಫಿನೇಷನ್ಗೆ ಬರಲ್ಲ. ಇಟ್ಸ್ ಅನ್ ಅಮ್ಯೂಸ್ಮೆಂಟ್ ಪಾರ್ಕ್ ಅಷ್ಟೇ. ಇನ್ನೆಂತ ಬಿಗ್ ಐಟಮ್ಸ್ ನ ಪ್ರೊಡಕ್ಷನ್ ಮಾಡ್ತಾರೆ, ಇನ್ನೆಂತ ಸೌಂಡ್ ಆಗ್ತಿದ್ಯಾ ಅಲ್ಲಿ, ಇನ್ನೆಂತ ಪೊಲ್ಯೂಷನ್ ಆಗ್ತಿದ್ಯಾ? ಯಾವ್ದು ಇಲ್ಲ. ಸುಮ್ಮನೆ ಇದು ಬೇಕು ಅಂತ ಮಾಡಿರುತ್ತೆ. ಓಕೆ, ಯಾರಿದ್ದಾರೆ ಇದ್ರ ಹಿಂದೆ ಅಂತಂತೀರಿ ಗೌಡ್ರೆ? ಅದ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿಲ್ಲ. ಈಗ ಒಂದಾದ್ಮೇಲೆ ಒಂದು ಬೆಸ್ಕಾಂ ಕೂಡ ಏನೋ ನೋಟಿಸ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಹೌದು. ಯಾಕಂದ್ರೆ ಇವರು ಪೊಲ್ಯೂಷನ್ ಬೋರ್ಡ್ ಏನಿದೆ, ಅವರು DC ಅವ್ರಿಗೂ ಹೇಳಿದ್ದಾರೆ, ಬೆಸ್ಕಾಂ ಅವ್ರಿಗೂ ಹೇಳಿದ್ದಾರೆ, ಎಲೆಕ್ಟ್ರಿಸಿಟಿ ಎಲ್ಲ ಕಟ್ ಮಾಡಿ ಶಟ್ ಡೌನ್ ಮಾಡಿ ಅಂತ. ಇದು ಒಳಸಂಚಷ್ಟೇ, ಒಳಗಡೆಯಿಂದ ಮಾಡ್ತಾ ಇರೋದಿಲ್ಲ. ಬಟ್ ಏನೇ ಹೇಳಿ ಇದೊಂದು ಯಾಕಂದ್ರೆ ನಾವು ಬೆಸ್ಕಾಂ ಇಂದ ಪರ್ಮಿಷನ್ ತಗೊಂಡಿಲ್ವಾ? ಎಲೆಕ್ಟ್ರಿಸಿಟಿ ಬೋರ್ಡ್ ಬಿಲ್ ಇಲ್ವಾ ನಮ್ಮ ಹತ್ರ? ಇದೆ. ಮಂತ್ಲಿ ಏನ್ ರೆಂಟ್ ಪೇ ಮಾಡ್ಬೇಕೋ ಅದಕ್ಕೆ ಬಿಲ್ಸ್ ಬರುತ್ತೋ ಅದನ್ನ ನಾವು ಕೊಡ್ತಾ ಇದೀವಿ. ಇದು ಬೇಕು ಅಂತ ಮಾಡ್ತಾ ಇರೋದಿಲ್ಲ. ಅಲ್ಲ, ಈಗ ನೀವು ಯಾರನ್ನ ಪ್ರತಿನಿಧಿಸ್ತಾ ಇದ್ರಿ ಗೌಡ್ರೆ? ಹೌದು, ವಿಲ್ಸ್ ಕಂಪನಿ, ವಿಲ್ ಕಾರ್ಪೊರೇಷನ್. ಈಗ ವಿಲ್ಸ್ಗೂ ಜಾಲಿವುಡ್ಗೂ ಏನ್ ಸಂಬಂಧ? ಇದು ಜಾಲಿವುಡ್ ಅನ್ನೋದು ಫಸ್ಟ್ ಇದ್ದಿದ್ದು, ಅವರಿಂದ ವಿಲ್ಸ್ ಕಂಪನಿ ಅವರು ಪರ್ಚೇಸ್ ಮಾಡ್ತಾರೆ, ಆಪ್ಷನಲ್ ಪರ್ಚೇಸ್ ಮಾಡ್ತಾರೆ. ಈಗ ವಿಲ್ಸ್ ವ್ಯಾಪ್ತಿಗಿದೆ ಹಂಗಾದ್ರೆ ಇದು? ಹೌದು, ವಿಲ್ಸ್ ಅಲ್ಲಿ ಇದೆ. ವಿಲ್ಸ್ ವ್ಯಾಪ್ತಿಗಿದೆ ಹಾಗಾದ್ರೆ? ಹೌದು. ಸೊ ನಿಮ್ ಪ್ರಕಾರ ಹಂಗಾರೆ ಇದ್ರ ಹಿಂದೆ ಏನಾದ್ರು ರಾಜಕೀಯ ಇರಬಹುದಾ ಗೌಡ್ರೆ? ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ.
ಎಷ್ಟು ಎಷ್ಟು ಮೈ ಇನ್ಸ್ಟ್ರಕ್ಷನ್ ಇಸ್ ದಿಸ್. ಅಲ್ಲ ಎಷ್ಟು ಜಾಣತನದಿಂದ ಉತ್ತರ ಕೊಡ್ತಾ ಇದ್ದೀರಿ ನೋಡಿ ನೀವು. ಓಕೆ, ಸೊ ತಮ್ಮ ಪ್ರಕಾರ ಎಲ್ಲ ಸಾಲ್ವ್ ಆಗುತ್ತೆ. ಹೌದು, ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಗೌಡ್ರೆ.